ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಉನ್ನತನೂ ಮಹೋನ್ನತನೂ ಸರ್ವಶಕ್ತನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ದೇವರ ವಾಕ್ಯದಿಂದ ಮತ್ತೆ ಸಂಧಿಸುವುದರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ದೇವರ ವಾಕ್ಯವು ನಿಮಗೆ ಹೊಸ ಚೈತನ್ಯವನ್ನು ಕೊಡುತ್ತಾ, ಹೊಸ ನಿರೀಕ್ಷೆಯನ್ನು ಕೊಡುತ್ತಾ, ಹೊಸ ಆಲೋಚನೆಗಳನ್ನು ಪಾಠಗಳನ್ನು ಕಲಿಸಿಕೊಡುತ್ತಾ ಇರುವುದಕ್ಕಾಗಿ ನಾನು ನಿಮಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ಕರ್ತನ ಮಹಾಕೃಪೆಯಿಂದ ಏರುಪೇರುಗಳು ಸಮಾಜದಲ್ಲಿ, ಕುಟುಂಬದಲ್ಲಿ, ಸಂಬಂಧಗಳಲ್ಲಿ ಏನೇ ಕಷ್ಟ ನಷ್ಟಗಳಿದ್ದರೂ ಕರ್ತನ ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವಜನವೇ, ಆ ಬಿಸಿ ರಕ್ತದಲ್ಲಿರುವಂಥವರನ್ನು ಈ ವೃದ್ಧರು ನೋಡಿ ಒಂದು ಮಾತು ಹೇಳ್ತಾರೆ. ಇವರು ಏನಿಷ್ಟು ಕಷ್ಟಪಡ್ತಾ ಇದ್ದಾರೆ, ನಾವು ನಮ್ಮ ವಯಸ್ಸಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೆವು, ಆದರೆ ಎಷ್ಟು ಕಷ್ಟಪಟ್ಟರೂ ಅಷ್ಟೇನೇ ಅನ್ನುತ್ತಾರೆ. ಯಾಕೆಂದರೆ ಅವರು ಅನುಭವಸ್ಥರಾಗಿರುತ್ತಾರೆ, ದುಡಿದು ದಣಿದು ಹೋಗಿರುತ್ತಾರೆ. ದೇವರ ದಯೆ ಇಲ್ಲದೆ ಹೋದರೆ ನಾವೆಷ್ಟು ದುಡಿದರೂ ಎಷ್ಟು ದಣಿದರೂ ನಮಗೇನೂ ಪ್ರಯೋಜನ ಇರುವುದಿಲ್ಲ. ಹೌದು ದೇವಜನವೇ, ತೃಪ್ತಿ ಅನ್ನುವುದು, ಸಂತೋಷ ಅನ್ನುವುದು, ಆಶೀರ್ವಾದ ಎನ್ನುವುದು ದೇವರಿಂದ ಬಂದರೆ ಅದು ಪರಿಪೂರ್ಣವಾಗಿರುತ್ತದೆ. ಮನುಷ್ಯರು ನಾವು ಹುಡುಕಿಕೊಂಡರೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಇವತ್ತು ದೇವರು ತನ್ನ ವಾಕ್ಯದಲ್ಲಿ ನಮಗೆ ಹೇಳುತ್ತಾ ಇದ್ದಾರೆ, ವಿನಾಕಾರಣ ನಾವು ಬೇಡದ ಹಾಗೆ ಅನೇಕ ಒತ್ತಡಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ನಮಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಗೊತ್ತಿಲ್ಲ. ಮನುಷ್ಯರು ತಮಗೆ ತೋಚಿದ ಹಾಗೆ ಓಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಆದರೆ ದೇವರು ತನ್ನ ವಾಕ್ಯಗಳಲ್ಲಿ ಹೇಳುವಂಥ ಕಾರ್ಯಗಳು ಮಾತ್ರ ಬೇರೆಯವೇ ಆಗಿದೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯಾಸ ಪಡೋಣ. ಕೀರ್ತನೆಗಳ ಗ್ರಂಥ 127ನೆಯ ಕೀರ್ತನೆ 2ನೆಯ ವಾಕ್ಯ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಅನೇಕ ಸತ್ಯಾರ್ಥಗಳನ್ನು ಅರಿತುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮೊದಲನೆಯ ಕಾರ್ಯ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಹೌದಾ? ಮನುಷ್ಯರು ಕೇವಲ ಆಹಾರಕ್ಕಾಗಿ ಮಾತ್ರ ಕಷ್ಟಪಡ್ತಾರಾ? ಅಷ್ಟಾಗಿದ್ದರೆ ಪಕ್ಷಿಗಳ ಹಾಗೆ, ಪ್ರಾಣಿಗಳ ಹಾಗೆ ನಾಳೆಯ ಚಿಂತೆ ಇಲ್ಲದೆ, ನಾಳೆಯ ಕುರಿತಾಗಿ ಆಲೋಚನೆ ಮಾಡೋದೆ, ಆರಾಮಾಗಿ ಆ ದಿನ ಆ ಹೊತ್ತಿಗೆ ಸಾಕಪ್ಪ ಎಂದು ಚೆನ್ನಾಗಿ ಇರ್ತಾ ಇದ್ದೆವು. ನಾನು ಅನೇಕ ಬಾರಿ ಹೇಳಿದ್ದೇನೆ, ಹೌದಲ್ವ ದೇವಜನವೇ? ಪಕ್ಷಿಗಳು ನಾಳೆ ಯಾವ ಕಡೆ ಹೋಗಬೇಕು, ಏನು ಆಹಾರ ಸಿಗುತ್ತೆ, ಎಲ್ಲಿಗೆ ಹೋದರೆ ಬೆಟ್ರು, ಯಾವುದು ಯೋಚನೆ ಮಾಡೋದಿಲ್ಲ. ಮಳೆಗಾಲ ಬರ್ತಾ ಇದೆ, ಈಗ ಬಿತ್ಕೋಬೇಕು, ಆಮೇಲೆ ನಾವು ಕೊಯ್ಬೇಕು, ಕಣಜಗಳಲ್ಲಿ ಕೂಡಿಸಿಟ್ಕೋಬೇಕು, ಇಲ್ಲಾಂದರೆ ಸಿಗಲ್ಲ, ಇಲ್ಲಾಂದರೆ ಆಗೋಗುತ್ತೆ ಅನ್ನುವ ರೀತಿಯಲ್ಲಿ ಅವೇನಾದರೂ ಪಕ್ಷಿಗಳು ಆಲೋಚನೆ ಮಾಡುತ್ತವ? ಇಲ್ಲ ದೇವಜನವೇ. ನೋಡ್ರಿ, ದೇವರು ಸೃಷ್ಟಿಯಲ್ಲಿ ಇಟ್ಟಿರುವಂಥ ರಹಸ್ಯಗಳನ್ನು ಮಾನವ ಕುಲ ಅರ್ಥ ಮಾಡಿಕೊಂಡರೆ, ಬರೀ ಆಹಾರಕ್ಕಾಗಿ ತಾಪತ್ರಯ ಪಡುವುದಾದರೆ ಅನೇಕ ಹಿಂಸೆಗಳು, ಅಂದರೆ ಪೂರ್ತಿ ಹಿಂಸೆ, ಅನ್ಯಾಯ, ಕೊಲೆ, ದರೋಡೆ, ಎಲ್ಲ ಕೆಟ್ಟತನಗಳು ನಿಂತು ಹೋಗುತ್ತವೆ. ಆದರೆ ಇವತ್ತೇನಾಗಿದೆ ಗೊತ್ತಾ? ಮನುಷ್ಯನು ಅದೇನು ಹೇಳ್ತಾರೆ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ ಅಲ್ವಾ? ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಷ್ಟೇ. ಮನುಷ್ಯನು ಇನ್ನೇನಪ್ಪ, ಬಟ್ಟೆ ಊಟ ಬಟ್ಟೆಗೋಸ್ಕರ ತಾಪತ್ರಯ ಪಡ್ತಾ ಇದ್ದಾರೆ. ಈ ವಾಕ್ಯ ಕೇಳ್ತಾ ಇರುವಂಥವರು ನೀವು ನಾನು ಅಷ್ಟಕ್ಕೇನ ತಾಪತ್ರಯ ಪಡೋದು? ನಿಜವಾಗಿಯೂ ಹೊಟ್ಟೆ ಬಟ್ಟೆಗಾಗಿ ಮಾತ್ರನೇನಾ? ಇಲ್ಲ. ಏನೇನೋ ಯೋಚನೆ ಮಾಡ್ತೀವಿ, ಏನೇನೋ ಮಾಡ್ತಾ ಇದ್ದೀವಿ. ಇವತ್ತು ವಾಕ್ಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ನೋಡಿ,
ನಿಜವಾಗಿ ಎಂಥ ವಾಕ್ಯಗಳು ದೇವರ ವಾಕ್ಯ ತಿಳಿಸುತ್ತದೆ ಅಂತ ನಿಮಗೆ ಗೊತ್ತಾಗುತ್ತದೆ. ಇಲ್ಲಿ ಒಂದು ಕಷ್ಟಾರ್ಜಿತವನ್ನು ಬೈಬಲ್ ಹೇಳ್ತಾ ಇದೆ, ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಒತ್ತು ಮೀರಿ ಮಲಗುವವರೇ. ಅದರ ಅರ್ಥ ದೇವರದೊಂದು ನಿಯಮ ಇದೆ. ದೇವರು ಮುಂಜಾನೆ ಬೆಳಿಗ್ಗೆ ಆಗಬೇಕು, ರಾತ್ರಿ ಆಗಬೇಕು. ಈಗ ಆಲೋಚನೆ ಮಾಡಿ, ಈಗ ಸಂಜೆ ಆಗುವಾಗ ಊಟ ತಿಂದು ಸಂಜೆ ಒಳಗಡೆ ಊಟ ತಿನ್ನಬೇಕು, ಮಲಗಿಬಿಡಬೇಕು. ಆ್ಯಕ್ಚುಲಿ ಇರುವುದು ಸೂರ್ಯ ಮುಳುಗುವುದಕ್ಕಿಂತ ಮುಂಚೆ ಊಟ ತಿನ್ನಬೇಕು, ಮಲಗಬೇಕು, ಆನಂತರ ಮಲಗಬೇಕು. ಬೆಳಿಗ್ಗೆ ಬೆಳಗಾಗುವಾಗಲೇ ಎದ್ದೇಳಬೇಕು, ಬೆಳಗಾದ ಮೇಲೆ ಎದ್ದೇಳಬೇಕು. ಈಗ ನಿಜ ಹೇಳಬೇಕಾದ್ರೆ ಮನುಷ್ಯರ ಸಿಸ್ಟಮ್ ಏನಾಗಿದೆ, ಯಾವಾಗ ಮಲಗ್ತಾರೋ, ಯಾವಾಗ ಏನು ನೋಡ್ತಾರೋ, ಏನು ನಡೀತಾ ಇದೋ ಗೊತ್ತಿಲ್ಲ. ಹಾಗೇ ಆರೋಗ್ಯ ಕೆಟ್ಟು ಹೋಗಿದೆ, ಸಂಬಂಧಗಳು ಹಾಳಾಗಿದ್ದಾವೆ, ಜೀವನಗಳೇ ಸ್ಥಿರವಲ್ಲದ ಜೀವಿತಗಳು ಆಗಿಬಿಟ್ಟಿದ್ದಾವೆ. ಯಾಕೆಂದರೆ ದೇವರ ನಿಯಮವನ್ನು ತಿರಸ್ಕಾರ ಮಾಡಿ ನಾವು ನಡೆಯುತ್ತಾ ಇದ್ದೇವೆ, ಸಾಧ್ಯವಾಗ್ತಾ ಇಲ್ಲ. ಸಂಜೆ ಆಗ್ತಾನೆ ಮಲಗಬೇಕು. ಆದರೆ ಇಲ್ಲಿ ಹೇಳ್ತಾ ಇರೋದು ಬೆಳಗಾಗುವುದಕ್ಕಿಂತ ಮುಂಚೆ, ದೇವರ ಟೈಮ್ಗಿಂತ ಮುಂಚೆ, ದೇವರ ಟೈಮ್ ಮುಗಿದ ಮೇಲೂ ನೀವು ಪ್ರಯಾಸ ಪಡ್ತಾ ಇದ್ದೀರಾ. ಹಾಗಾದ್ರಲ್ಲಿ ದೇವರು ಕೇಳ್ತಾ ಇರುವಂತ ಮಾಡೋದು, ಇಷ್ಟು ಕಷ್ಟಪಡುವುದು ಏಕೆ? ವ್ಯರ್ಥ ಅಲ್ವಾ? ದೇವರ ದಯೆ ಇಲ್ಲದೆ ಇರುವ ದುಡ್ಡು, ದೇವರ ದಯೆ ಇಲ್ಲದೆ ಇರುವಂಥ ಆದಾಯ, ಆಶೀರ್ವಾದ, ಉನ್ನತಿ ಎಲ್ಲವೂ ಏನಕ್ಕೂ ಬರೋದಿಲ್ಲ. ಇಲ್ಲಿ ಗಮನಿಸಿರಿ, ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಹಾಗಾದರೆ ದೇವರ ಭಕ್ತರು ಕೆಲಸ ಮಾಡಬೇಕಾಗಿಲ್ಲ, ದುಡಿಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ವಾ? ಆ ರೀತಿ ಅಲ್ಲ ದೇವ್ರ ವಾಕ್ಯ ಹೇಳ್ತಾ ಇರುವಂಥದ್ದು. ಅಂದ್ರೆ ಅರ್ಥ, ತನ್ನ ಮಕ್ಕಳಾದರೂ ಚಿಂತೆ ಮಾಡಲ್ಲ. ಓಡಿ 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 1000 ವರ್ಷಗಳು ಇಲ್ಲೇ ಸ್ಥಿರವಾಗಿರುತ್ತೇನೋ ಅನ್ನುವ ರೀತಿಯಲ್ಲಿ ಹಣದ ಹಿಂದೆ ಓಡ್ತಾರೆ, ಹಣವನ್ನೇ ತಿಂತಾರೇನೋ ಅನ್ನುವ ರೀತಿಯಲ್ಲಿ ಲಂಚ, ಮೋಸ, ಕಳ್ಳತನ, ಕೆಟ್ಟತನ, ದುಡಿಮೆ, ಟೈಮ್ ಇಲ್ಲ, ಮಕ್ಕಳಿಗೆ ಟೈಮ್ ಇಲ್ಲ, ಮನೆಯವರಿಗೆ ಟೈಮ್ ಇಲ್ಲ, ದುಡಿಬೇಕು ದುಡಿಬೇಕು ದುಡಿಬೇಕು. ದೇವರ ಮಕ್ಕಳಾದ ನಮಗೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ನಿದ್ರೆಯಲ್ಲಿಯೂ ನಾನು ಆಹಾರವನ್ನು ಕೊಡುತ್ತೇನೆ. ಅಂದರೆ ಅದರ ಅರ್ಥ, ನನ್ನ ಮಕ್ಕಳು ಆ ರೀತಿ ಟೆನ್ಷನ್ ಪಡಲ್ಲ. ಏನು ಬೇಗ ಎದ್ದು ಕೆಲಸಕ್ಕೆ ಕೊಡು, ಲೇಟಾಗಿ ಬಂದು ಮಲಗು ಅಲ್ಲ, ದೇವರು ಉದ್ದೇಶಿಸಿದಲ್ಲ. ಕೆಲವು ವಾಕ್ಯಗಳನ್ನು ನಾನು ನಿಮಗೆ ತೋರಿಸಿಕೊಡುತ್ತೇನೆ ನೋಡಿ. ದೇವರು ಕೊಡುತ್ತಾನಂತೆ. ನೀವು ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 10ರಿಂದ 12 ವಾಕ್ಯಗಳನ್ನು ಓದಿರಿ, ನಿಧಾನವಾಗಿ ಓದುತ್ತೇನೆ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು, ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು, ಇದು ಸಹ ವ್ಯರ್ಥ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು, ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಹಾಯಾಗಿ ನಿದ್ರಿಸುವನು. ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಬರಲೀಸದು. ಎಂಥ ಮಾತಲ್ವಾ ನೋಡಿ. ಐಶ್ವರ್ಯವಂತನಿಗೆ ಐಶ್ವರ್ಯನೇ ಇದು. ನಾನೊಂದು ಕತೆ ಹೇಳ್ತಾ ಇದ್ದೆ. ಆ ಕತೆ ಹಳೆಯ ಕತೆ ಏನಂದರೆ, ಒಂದು ಊರಲ್ಲಿ ಇಬ್ಬರು ಸ್ನೇಹಿತರಿದ್ದರಂತೆ. ಇಬ್ಬರು ಸ್ನೇಹಿತರಿದ್ದರೆ ಒಬ್ಬನು ವ್ಯಾಪಾರ ಮಾಡಿ ಹಣ ಮಾಡಿ ಬಂಗ್ಲೆ ಕಟ್ಟಿದ. ಬಂಗ್ಲೆ ಕಟ್ಟಿಬಿಟ್ಟು ಏನೋ ಆ ಕಾಂಪೌಂಡ್ ಗೇಟು, ಮೇನ್ ಡೋರು, ಒಂದೊಂದು ಫ್ಲೋರಲ್ಲಿ ಹಿಂದೆ ಮುಂದೆ ಓಪನ್ ಡೋರ್ಸು, ಟೆರೆಸ್ವರೆಗೂ ಡೋರ್ಗಳಿರ್ತವೆ ಅಲ್ವಾ. ಈಗ ಇನ್ನೊಬ್ಬ ಸ್ನೇಹಿತ ಇದ್ದ ಅವನಿಗೆ. ಆ ಸ್ನೇಹಿತ ಕೂಲಿ ಮಾಡಿಕೊಂಡು ದುಡಿದು ತಿಂದು ಇರ್ತಾ ಇದ್ದ. ಒಬ್ಬನು ಅದೇ ಸ್ಥಿತಿಯಲ್ಲಿದ್ದಾನೆ, ಇನ್ನೊಬ್ಬನು ಹಣವಂತನಾಗಿ ಶ್ರೀಮಂತನಾಗಿಬಿಟ್ಟ. ಈಗ ಈ ಶ್ರೀಮಂತನಿಗೆ ಏನು ಗೊತ್ತಾ, ಯಾವಾಗಲೂ ಭಯ. ಏನು ಭಯ? ಯಾರಾದರೂ ಕಾಂಪೌಂಡ್ ಆರು ಬಂದುಬಿಟ್ರೆ ಅಂತ ಭಯ. ಫಸ್ಟ್ ಫ್ಲೋರ್ ಒಳಗಡೆಯಿಂದ ಯಾರಾದರೂ ಮೇಲಕ್ಕೆ ಬಂದರೆ ಅಂತ ಭಯ. ಯಾರಾದರೂ ಮೇಲುಗಡೆ ಹತ್ತಿಬಿಟ್ಟು ಫಸ್ಟ್ ಫ್ಲೋರ್ ಒಳಗಡೆಯಿಂದ ಬಂದರೆ, ಇಲ್ಲ ಹಾಗೆ ಮೇಲಕ್ಕೆ ಹತ್ತಿ ಪೈಪ್ಗಳು ಹಿಡ್ಕೊಂಡು ಮೇಲಕ್ಕೆ ಹತ್ತಿಬಿಟ್ಟು ಬಂದು ಸೆಕೆಂಡ್ ಫ್ಲೋರ್ ಒಳಗಡೆಯಿಂದ ಬಂದರೆ, ಇವನು ಎಷ್ಟು ಫ್ಲೋರ್ಗಳು ಒಳಗಡೆ ಇದ್ರೂ ಇವನಿಗೆ ಭಯ ಆಗ್ತಾ ಇದೆ.
ಆ ಡೋರ್ ಹಾಕಿದ್ಯಾ, ಈ ಬಾಗಿಲು ಮುಚ್ಚಿದ್ಯಾ, ಬೀಗ ಹಾಕಿದ್ಯಾ, ಲೈಟ್ ಆಫ್ ಮಾಡಿದ್ಯಾ, ಲೈಟ್ ಇದೆಯಾ ಅಂದರೆ ತುಂಬ ಟೆನ್ಷನ್. ಒಂದು ಸಾರಿ ಅವನ ಸ್ನೇಹಿತನ ಮನೆಗೆ ಹೋದ, ಹಳೆ ಫ್ರೆಂಡ್ ಅಲ್ವಾ ನೋಡೋಣ ಅಂತ ಹೋದನು. ಹಳೆ ಫ್ರೆಂಡ್ ಅಂತ ಹೋದರೆ ಆ ಮನೆ ಸರಿಯಾಗಿ ಅವನು ಬೀಗನೂ ಹಾಕಿಲ್ಲ, ಆರಾಮಾಗಿ ಇದ್ದಾನೆ. ಅವನಿಗೆ ಒಂದು ಮಾತನ್ನಿಸ್ತು, ಏನಪ್ಪ ಇಷ್ಟು ಸುಖವಾಗಿದ್ದೀಯಾ, ಏನು ಸಮಾಚಾರ ಅಂದರೆ, ನನಗೇನಿದೆ, ನನಗೇನು ಭಯ ಇಲ್ಲ, ಎತ್ಕೊಂಡು ಹೋಗೋಕ್ಕೆ ಕಳ್ತನ ಮಾಡೋಕ್ಕೆ ನನ್ನ ಮನೇಲಿ ಅಂತ ಬೆಲೆ ಬಾಳೋದಿಲ್ಲ, ಆವತ್ತೆ ದುಡಿತೀನಿ, ತಿಂತೀನಿ, ಮಲಗ್ತೀನಿ, ಆರಾಮಾಗಿದ್ದೀನಿ ನಾನು ಅಂತ ಹೇಳ್ದ. ಈಗ ಇವನಿಗೆ ಬಹಳ ಆಶ್ಚರ್ಯ ಆಯಿತು. ಏನಪ್ಪ ಈ ರೀತಿ ಇರಲಿಕ್ಕೆ ಇವನು ಕಾರಣ, ಇವನೇನು ಮಾಡೋಣ, ಇವನ ಸಮಾಧಾನ ಕೆಡಿಸ್ಬೇಕಲ್ವ ಅಂತ ಹೇಳಿಬಿಟ್ಟು ಇವನೇನು ಮಾಡಿಬಿಡ್ತಾನೆ, ಐಶ್ವರ್ಯವಂತನು, ನೀನು ನನ್ನ ಸ್ನೇಹಿತ, ಈ ಬಡತನದಲ್ಲಿ ಇರಬೇಡ, ನೀನು ನಾನು ಹಣ ಕೊಡ್ತೀನಿ, ಸ್ವಲ್ಪ ಏನಾದರೂ ಮಾಡು ಅಂತ ಹೇಳಿಬಿಟ್ಟು ಒಂದು ₹1,00,000 ಅಷ್ಟು ದುಡ್ಡನ್ನು ಕೊಟ್ಟು ಇಟ್ಕೊ ನಿನ್ನ ಮನೆಯಲ್ಲಿ ಅಂತ ಹೇಳಿ ಹೋಗ್ಬಿಟ್ಟ. ಆ ರಾತ್ರಿ ಇವನು ಅಂದರೆ ಸಾಧಾರಣ ಬಡವನು ಮಲಗುತ್ತಾನೆ, ನಿದ್ದೆ ಬರ್ತಾ ಇಲ್ಲ. ಯಾಕೆಂದರೆ ಬಾಗಿಲು ಮುಚ್ಚಿಲ್ಲ, ಮನೆಯಲ್ಲಿ ಆ ₹1,00,000 ದುಡ್ಡಿದೆ, ಏನು ಮಾಡೋದು ನಾನು, ಯಾರಾದರೂ ಕಳ್ಳನ ಬಂದುಬಿಟ್ರೆ ಏನು ಮಾಡೋದು, ಏನಾದರೂ ನಡೆದ್ರೆ ಏನು ಮಾಡೋದು, ಇನ್ನು ಯಾಕಪ್ಪ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಅವನು ಹೋಗಿ ಅವನ ಸ್ನೇಹಿತರ ಹತ್ರ ನೇರವಾಗೋದ, ಅಪ್ಪ ಸ್ವಾಮಿ ದಯಮಾಡಿ ತಗೋಪ್ಪ, ನೀನು ₹1,00,000 ಬೇಡ, ನನಗೇನು ಬೇಡ, ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ಇಷ್ಟು ದಿನ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೆ ನಾನು, ನೀನು ಕೊಟ್ಟ ದುಡ್ಡಿಂದ ನನಗೆ ನಿದ್ರೆನೇ ಬರ್ತಾ ಇಲ್ಲ ಅಂತ ಹೇಳಿದ. ನೋಡಿದ್ರ ದೇವಜನವೇ, ಕೆಲವು ಸಾರಿ ಏನೂ ಇಲ್ಲದೆ ಇದ್ದರೆ ಯಾವುದೂ ಇಲ್ಲ ಬಿಡಪ್ಪ, ಏನೋ ಅಷ್ಟು ಅಂದ್ಕೊಂಡು. ಹೌದು, ಐಶ್ವರ್ಯವಂತನು ಮತ್ತು ಬಡ ಲಾಜರನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಡ ಲಾಜರನಿಗೆ ಮನೆ ಇಲ್ಲ, ಊಟ ಇಲ್ಲ, ನೋಡೋರಿಲ್ಲ, ಸತ್ತಾಗ ಎತ್ತು ಮಣ್ಣು ಮಾರೋರು ಇಲ್ಲ, ಅವನಿಗೆ ಚಿಂತೆ ಇಲ್ಲ, ಅವನು ದೇವರನ್ನ ನಂಬಿಕೊಂಡಿದ್ದ. ಆದರೆ ಐಶ್ವರ್ಯವಂತನಿಗೆ ಕಾಲಿಗೊಬ್ಬರು ಕೈಗೊಬ್ಬರು, ಅವನ ಮನೆಯಲ್ಲಿ ಐಶ್ವರ್ಯ ಎಲ್ಲ ಇತ್ತು, ಆದರೆ ಅವನು ಸತ್ತಾಗ ಎಲ್ಲ ಮಾಡಿದರು, ಆದರೆ ಅವನು ಪಾತಾಳಕ್ಕೆ ಹೋದ. ನೋಡಿ ದೇವಜನವೇ, ಲೋಕದ ವಸ್ತುಗಳು, ಲೋಕದ ರೀತಿ ನೀತಿಗಳು ನಮ್ಮನ್ನು ಸಂತೃಪ್ತಿ ಕೊಡಲಾರವು. ಇಲ್ಲಿ ಎಂಥ ಉದಾಹರಣೆ ಪ್ರಸಂಗ ಹೇಳ್ತಾ ಇದ್ದಾನೆ. ಬೆಳ್ಳಿಯನ್ನು ಆಶಿಸೋನಿಗೆ ಬೆಳ್ಳಿಯಿಂದ ತೃಪ್ತಿ ಆಗಲ್ಲ, ಸಮೃದ್ಧಿ ಬಯಸೋನಿಗೆ ಎಷ್ಟು ಆದಾಯ ಇದ್ದರೂ ಸಾಕಾಗಲ್ಲ, ಸೊತ್ತಿದ್ದರೂ ಜನ ಜಾಸ್ತಿ ಆಗ್ತಾರೆ, ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಯಾವ ಲಾಭ ಇಲ್ಲ. ಕಣ್ಣಲ್ಲಿ ನೋಡ್ತಾನೆ. ಕೆಲವರು ಹೇಳ್ತಾರಲ್ವ, ನಾವು ದುಡಿದು ತಿನ್ನೋ ವಯಸ್ಸಿಗೆ ಬಂದಾಗ ಉಪ್ಪು ತಿನ್ನಂಗಿಲ್ಲ, ಖಾರ ತಿನ್ನಂಗಿಲ್ಲ, ಎಣ್ಣೆ ತಿನ್ನಂಗಿಲ್ಲ, ಸಕ್ಕರೆ ತಿನ್ನಂಗಿಲ್ಲ, ಏನು ತಿನ್ನಂಗಿಲ್ಲ, ಪಥ್ಯ, ಇನ್ನು ಮಾತ್ರೆಗಳು ಮದ್ದುಗಳು ತಿನ್ನೋದು. ಈ ಹಣವಂತರು ನೋಡ್ರಿ, ಅವ್ರಿಗೆ ಏನು ತಿನ್ನೋಕ್ಕಾಗಲ್ಲ, ತಿನ್ನೋಕ್ಕೆ ಮನಸ್ಸು ಇಲ್ಲ. ಇನ್ನೆಲ್ಲಿ ಏನು ಟೇಸ್ಟ್ ಸಿಗುತ್ತೋ ಅಂತ. ಹಳ್ಳಿಗಳಲ್ಲಿರುವಂಥವ್ರು ನೋಡ್ರಿ, ಏನಾದರೂ ಒಂದು ವಾರಕ್ಕೆ ಒಂದು ಸ್ಪೆಷಲ್ ಏನಾದರೂ ಒಂದು ನಾನ್ ವೆಜ್ಜು ಏನಾದರೂ ಒಂದು ಐಟಮ್ ಮಾಡಿ, ಹಬ್ಬ ಚೆನ್ನಾಗಿದೆಯಪ್ಪ ಅಂತಾರೆ. ಉಳಿದ ದಿನ ತರಕಾರಿ ಅದು ಇದು ಸಾರು ತಿಂದುಬಿಟ್ಟು ದೇವರೇ ನಿನಗೆ ಸ್ತೋತ್ರ ಎಂದು ಹೇಳ್ತಾರೆ. ಹೌದಲ್ವಾ? ಈ ಯಾವಾಗಲೂ ಚಿಕನ್ನು, ಮಟನ್ನು, ಫಿಶ್ಶು ಬೇಕಾದ ಹಾಳು ಮೂಳು ಸಿಗುವಂಥವ್ರಿಗೆ ಇನ್ನೆಲ್ಲಿ ಏನು ಸಿಗುತ್ತೋ, ಖಾರ ತಿನ್ನಂಗಿಲ್ಲ, ಎಣ್ಣೆ ತಿನ್ನಂಗಿಲ್ಲ, ಉಪ್ಪು ತಿನ್ನಂಗಿಲ್ಲ, ಶುಗರ್ ತಿನ್ನಂಗಿಲ್ಲ, ಸಾಧಾರಣವಾದಂಥ ವೆಜಿಟೇಬಲ್ಸ್ ತಿನ್ನಂಗಿಲ್ಲ. ಬೇಡ ಬೇಡ ಬೇಡ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಅದಕ್ಕೆ ಹೇಳ್ತಾ ಇದೆ. ಏನಂದರೆ, ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಒಂದು ವೇಳೆ ಆಯಾಗಿ ನಿದ್ರಿಸುವನು. ಐಶ್ವರ್ಯವಂತನ ಸಮೃದ್ಧಿ ಅವನಿಗೆ ನಿದ್ರೆ ಬರಲಿಸದು. ನೋಡಿದ್ರ, ದೇವರ ವಾಕ್ಯ ಹೇಳಿದೆ, ನಿದ್ರೆನೇ ಬರಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇರೋದು, ಕೆಲವರು ಹೊಟ್ಟೆಗೂ ಬಟ್ಟೆಗೂ ಬಿಟ್ಟು ತುಂಬ ನೋಡಿ, ನಿಮಗೆ ಕೊರತೆ ಇದೆ, ಸಾಲ ಇದೆ, ದುಡಿರಿ, ರಾತ್ರಿ ಹಗಲು ದುಡಿರಿ. ಯಾಕೆಂದರೆ ನೀವು ತಪ್ಪು ಮಾಡಿದ್ದೀರಾ, ನಿಮ್ಮ ಕುಟುಂಬ ಪರಿಸ್ಥಿತಿಗೆ ಬಂದುಬಿಟ್ಟಿದೆ, ಒಬ್ಬ ವ್ಯಕ್ತಿಯ ತೀರ್ಮಾನದಿಂದ ನಿಮ್ಮ ಜೀವನ ಹಂಗೆ ಆಗಿಬಿಟ್ಟಿದೆ. ನೀವು ದುಡಿಲೇಬೇಕು, ಹೊರಗಡೆ ಬರಲೇಬೇಕು, ಇಲ್ಲ ಅಂತಲ್ಲ. ಆದರೂ ನೀವು ಹೊರಗಡೆ ಬರಲೇಬೇಕಾದರೂ ದೇವರ ಕೃಪೆ ಇಲ್ಲದೆ, ದಯೆ ಇಲ್ಲದೆ ನಾವು ಆಚೆ ಬರೋಕ್ಕಾಗಲ್ಲ. ನಾವು ಅಂದುಕೊಳ್ಳಬಹುದು, ಇಲ್ಲ ನಾನು ಎಕ್ಸ್ಟ್ರಾ OT ಮಾಡ್ತೀನಿ, ನಾನು ಆರಾಧನೆ ಮಾಡೋದನ್ನು ಬಿಟ್ಟು ನಾನು ಮಾಡ್ತೀನಿ, ನನಗೆ ದೇವರು ಕೊಡೋದನ್ನು ನಾನು ಉಳಿಸ್ಕೊಳ್ತೀನಿ, ಎತ್ತಿಟ್ಕೊಳ್ತೀನಿ, ನಾನು ತೋರಿಸ್ಕೊಳ್ಳಲ್ಲ. ಇದೆಲ್ಲ ಮಾಡಿದರೂ ಕೂಡ ಏನೂ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ಆಶೀರ್ವಾದವು, ಉನ್ನತಿಯು ದೇವರಿಂದಲೇ ಬರಬೇಕು. ಈಗ ಇದಕ್ಕೆ ಇವರು ಹೇಳಿದ ಹಾಗೆ ಕೊಡುವಾತನು ಯಾರು? ದೇವರು.
ಆತನು ಕೊಟ್ಟರೆ ನಾವು ತಗೊಳ್ತೀವಿ. ಆತನು ಕೊಡಲಿಲ್ಲ ಅಂದರೆ ನಾವೆಷ್ಟು ಪ್ರಯಾಸಪಟ್ಟರು, ನಾವೇನು ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಕೊಡುವಾತನು ಆತನು, ಯೆಹೋವ ಈರೇ ಒದಗಿಸುವವನು ಆತನಾಗಿದ್ದಾನೆ. ಒದಗಿಸಿದರೆ ಆತನು ಮರುಭೂಮಿಯಲ್ಲಿಯೂ ಒರತೆಯನ್ನು ಕೊಡುವ ದೇವರಾಗಿದ್ದಾನೆ. ನಮಗೆ ಗೊತ್ತಿದೆ ದೇವಜನವೇ ಸ್ತೋತ್ರ. ಹೇಗೆ ನಾವು ನೋಡುತ್ತಾ ಇದ್ದೇವೆ, ಹಾಗರಳಿಗೆ ಮರುಭೂಮಿಯಲ್ಲಿ ಆ ಉಕ್ಕುವ ಒರತೆಯನ್ನು ದೇವರು ಕೊಟ್ಟನೋ, ಅದೇ ರೀತಿಯಲ್ಲಿ ದೇವರು ನಮಗೆ ನೀವೆಲ್ಲಿದ್ದರೂ ನಿಮ್ಮನ್ನು ಪೋಷಿಸ್ತಾನೆ. ಪಕ್ಷಿ ಪ್ರಾಣಿಗಳನ್ನು, ಗುಬ್ಬಚ್ಚಿಗಳನ್ನು ಹಸಿವೆಯಲ್ಲಿ ಇಡದೇ ಇರುವ ದೇವರು ನಮ್ಮನ್ನು ಹಸಿವೆಯಲ್ಲಿ ಇಡ್ತಾನ? ನಮ್ಮನ್ನು ಅವಮಾನಕರವಾಗಿ ಮಾಡ್ತಾನ? ಬಟ್ಟೆ ಕೊಡಲ್ವಾ? ಊಟ ಕೊಡಲ್ವಾ? ಸಮಾಧಾನ ಕೊಡಲ್ವಾ? ಆರೋಗ್ಯ ಕೊಡಲ್ವಾ? ಬೇರೆ ಅದು ಇದು ಆಳು ಮೂಳು ಎಲ್ಲ ಆಲೋಚನೆ ಮಾಡಿಬಿಟ್ಟು ನಮ್ಮ ಆರೋಗ್ಯ ನಾವು ಕೆಡಿಸ್ಕೊಳ್ಬಾರ್ದು. ವ್ಯಾಯಾಮ ಮಾಡಬೇಕು. ನನಗೂ ಸೇರಿಸಿ, ನಾನು ಮಾಡಲ್ಲ, ನಾನು ಮಾಡಬೇಕು. ವ್ಯಾಯಾಮ ಮಾಡಬೇಕು, ಸರಿಯಾದ ಟೈಮಿಗೆ ಊಟ ತಿನ್ನಬೇಕು, ಇರೋದರಲ್ಲಿ ನಾವು ಆರೋಗ್ಯವಾಗಿರಲಿಕ್ಕೆ ಪ್ರಯತ್ನಿಸಬೇಕು. ದೇವರನ್ನು ಆರಾಧಿಸುತ್ತಾ, ಕರ್ತನೇ ಇಷ್ಟು ಮಾತ್ರ ನೀನು ಮಾಡಿದ್ದೀಯಪ್ಪ, ಇನ್ನು ಮುಂದೆಯೂ ನನ್ನ ಜೊತೆಯಲ್ಲಿರುತ್ತೆ, ನಿನಗೆ ಸ್ತೋತ್ರ, ಏನು ಕೊಟ್ಟಿದೆಯೋ ಅದು ಸಾಕು ತಂದೆ ಅಂತ ಹೇಳಿ ಮುಂದಕ್ಕೆ ಹೋಗುವಂಥದ್ದು ಆಶೀರ್ವಾದವಾಗಿದೆ. ಎರಡನೇದಾಗಿ ನೋಡುವಾಗ ತೃಪ್ತಿ ಅನ್ನೋದು ಬಹಳ ಮುಖ್ಯ. ಕೊಡುವುದೇನೋ ದೇವರೇ, ತೃಪ್ತಿ. ಆ ತೃಪ್ತಿ ಬೇಕಲ್ಲ. ಒಂದು ಕೆಲಸ ಮಾಡ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಊಟ ಮಾಡ್ತೀವಿ, ಒಂದು ತೃಪ್ತಿ ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ವಾ? ಏನೇ ಮಾಡಿದ್ರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಒಂದು ಮಿಷಿನ್ ಥರ ಕೆಲಸ ಮಾಡೋದು ಏನು ಕೆಲಸ ಅದು? ಒಂದು ಮಿಷಿನ್ ಥರ ಇಷ್ಟ ಇಲ್ಲದೆ ಪ್ರತಿನಿತ್ಯ ನಾನು ಹೇಳ್ತಾ ಇರ್ತೀನಿ. ಕೆಲವು ಸಾಲದ ವಿಷಯದಲ್ಲಿ ಹೇಳ್ತಾ ಇರ್ತೀನಲ್ವಾ, ನಿನ್ನ ಹೆಸರಲ್ಲಿ ಒಂದು ಸೈಟ್ ಇದೆ, ಒಂದು ಗಾಡಿಗಳಿದೆ, ಬೆಲೆ ಏನು ಉಪಯೋಗ ಆಗದೆ ಇರುವಂಥದ್ದು ಎಲ್ಲದೂ ಇದೆ, ಅದರ ಜೊತೆಗೆ ಸಾಲನೂ ಇದೆ. ಏನಕ್ಕೆ ಬೇಕು? ಸಾಲ ನೆನೆಸಿ ಸಾಲ ಇದೆ. ನಿನ್ನ ಹೆಸರಲ್ಲಿರೋ ಸೈಟನ್ನು ನಿನಗೆ ನೆನಪು ಬರಲ್ಲ. ದಯಮಾಡಿ ಅರ್ಥ ಮಾಡು. ಅದಕ್ಕೆ ಮಾರಿಬಿಟ್ಟು ಕುಡಿದು ಬಿಡಬೇಕು, ತಿಂದುಬಿಡ್ಬೇಕಂತ ನಾನು ಹೇಳ್ತಾ ಇಲ್ಲ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಅದು ತಪ್ಪಾದ ಕಾರ್ಯ. ನಾವು ಜಾಣ್ಮೆಯಿಂದಿರಬೇಕು. ತಪ್ಪು ಮಾಡಿಬಿಟ್ಟಿದ್ದೀವಿ, ಸಾಲ ಇದೆ ದೇವರೇ, ಆದರೆ ಸಾಲ ನನಗೆ ಬೇಡ, ಸುಖನಿದ್ರೆ ಬೇಕು, ಸಂತೋಷ ಬೇಕು. ಆದ್ದರಿಂದ ನಾನು ಯಾವುದನ್ನು ನನಗೆ ಸುಮ್ಮನೆ ಇದೆಯೋ ಅದನ್ನು ನಾನು ಮಾರಿಬಿಡ್ತೀನಿ, ಅದನ್ನು ನನಗೆ ತೆಗೆದುಬಿಡ್ತೀನಿ, ಮತ್ತು ನಾನು ಸಾಲದಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಬೇಕು. ಇಲ್ಲಿ ತೃಪ್ತಿ ಅನ್ನೋದು ಮುಖ್ಯ. ಯಾಜಕಕಾಂಡ ಗ್ರಂಥ 26ನೇ ಅಧ್ಯಾಯದ 26ನೇ ವಚನದಲ್ಲಿ, ನಾನು ನಿಮ್ಮ ಜೀವನಾಧಾರವನ್ನು ತೆಗೆದುಬಿಟ್ಟಾಗ 10 ಮಂದಿ ಹೆಂಗಸರು ಒಂದೇ ಒಲೆಯಲ್ಲಿ ರೊಟ್ಟಿ ಸುಟ್ಟು ಅದನ್ನು ತೂಕದ ಪ್ರಕಾರ ಹಂಚಿಕೊಂಡವರು, ನೀವು ಅದನ್ನು ಉಂಡಾಗ ತೃಪ್ತಿ ಹೊಂದಲಿಲ್ಲ, ತೃಪ್ತಿ ಹೊಂದುವುದಿಲ್ಲ ಅಂತ ಹೇಳುತ್ತದೆ. ನೋಡಿ, ಅದರ ಅರ್ಥ ಇಲ್ಲಿ ಏನೇ ಇದ್ದರೂ ಕೂಡ, ನಾನು ನಿಮ್ಮ ಜೀವನಾಧಾರವನ್ನು ತೆಗೆದುಬಿಟ್ಟಾಗ, ನಿನ್ನ ತೃಪ್ತಿಯನ್ನು ತೆಗೆದುಬಿಟ್ಟೆ ಅಂತ ಹೇಳಿದರೆ, 10 ಮಂದಿ ಹೆಂಗಸರು ಒಂದೇ ಒಲೆಯಲ್ಲಿ ರೊಟ್ಟಿ ಸುಟ್ಟು ಅದನ್ನು ತೂಕದ ಪ್ರಕಾರ ಹಂಚಿಕೊಂಡ್ರು. ತಗೋ, ದೇವರು ಕೊಟ್ಟಿಲ್ಲ ಅಂದ್ರೇನು, ತಗೋ ಅಂತ ಹೇಳಿ ತಿಂದ್ರಿ. ಆದರೆ ನೀವು ಅದನ್ನು ತಿಂದಾಗ, ಉಂಡಾಗ ತೃಪ್ತಿ ಹೊಂದುವುದಿಲ್ಲ. ಜಾಸ್ತಿ ಬಿರಿಯಾನಿ, ಒಂದು 5 ಜನಕ್ಕೆ ಒಂದು 5 kg ಬಿರಿಯಾನಿ ಅಷ್ಟು ಮಾಡಿ ಇಟ್ಬಿಟ್ರಿ ಅಂತ ತಿಳ್ಕೊಳ್ಳಿ. ಸಾರಿ, ಬಿರಿಯಾನಿ ಉದಾಹರಣೆನ ಹೇಳೋದ್ರಿಂದ ತಪ್ಪಾಗಿ ಅಂದ್ಕೋಬೇಡಿ. 5 kg ಬಿರಿಯಾನಿ 5 ಜನಕ್ಕೆ, ಏನಕ್ಕೆ? ಟೇಸ್ಟ್ ತಿನ್ನೋಣ. ಆದರೆ ಉಪ್ಪು ಜಾಸ್ತಿ ಮಾಡಾಕ್ಬಿಟ್ರಿ ಅಂತ ತಿಳ್ಕೊ, ಭಯಂಕರ ಜಾಸ್ತಿ, ಸ್ವಲ್ಪ ಅಲ್ಲ. 5 kg ಬಿರಿಯಾನಿ ಇದ್ದೇನು ಪ್ರಯೋಜನ? ಬಾಯಲ್ಲಿ ಇಟ್ಕೊಂಡು ಬೇಡಪ್ಪ ಸ್ವಾಮಿ. ಏನು 5 ಜನ ಇದ್ದರೆ 5 ಜನನೂ ಉಪ್ಪು ಹಾಕಿದ್ದೀರಾ ಏನು? 5 ಪಟ್ಟು ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ. ಬೇಡ ಸ್ವಾಮಿ, ನಮಸ್ಕಾರ, ನಾನು ಉಪವಾಸ ಇರ್ತೇನೆ, ನನಗೆ ಆ ಬಿರಿಯಾನಿ ಬೇಡ ಅಂದರೆ ಅದರ ಅರ್ಥ ತೃಪ್ತಿ ಬೇಕು. ಏನು ತಿಂತೀವೋ ಅದೇನು ಹೇಳ್ತಾರಲ್ಲ, ತೃಪ್ತಿ ಕೊಡೋದು ಸ್ವಲ್ಪ ಆದರೂ ಪರವಾಗಿಲ್ಲ, ದೊಡ್ಡದಾಗಿ ಜಾಸ್ತಿ ಕೊಡಬೇಕಾಗಿಲ್ಲ ಅಲ್ವಾ? ರುಚಿಯಾದದ್ದು ಸ್ವಲ್ಪ ಆದರೂ ಪರವಾಗಿಲ್ಲ, ರುಚಿಯಾಗಿರುವಂಥದ್ದು ಇಷ್ಟೇ ಆದ್ರೂ ಟೇಸ್ಟ್ ಚೆನ್ನಾಗಿದೆಯಪ್ಪ ಅನ್ಬೇಕು. ಆದರೆ ತಿನ್ನಕ್ಕಾಗದೇ ಇರುವಂಥದ್ದು ಎಷ್ಟು ನಾವು ಮಾಡಿಟ್ಟರೂ ಕೂಡ ಏನೂ ಪ್ರಯೋಜನ ಇರುವುದಿಲ್ಲ. ನನ್ನ ಪ್ರಿಯ ದೇವಜನವೇ, ಇವತ್ತು ನೀವು ನಾನು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ತೃಪ್ತಿ ಇಲ್ಲದ ಜೀವನ. ಯಾಕೆ ಹೇಳಿದರೆ, ನಾನು ನಿಮ್ಮ ಜೀವನಧಾರವನ್ನು ತೆಗೆದು ಬಿಟ್ಟಾಗ, ದೇವರು ನಮ್ಮ ತೃಪ್ತಿಯನ್ನು ತೆಗೆದು ಬಿಟ್ಟರೆ, ನಮಗೆ ಬರಬೇಕಾದ ತೃಪ್ತಿಯನ್ನು ದೇವರು ತೆಗೆದು ಬಿಟ್ಟರೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ
ತೃಪ್ತಿಯಾಗುವುದಿಲ್ಲ. ಅರಣ್ಯಕಾಂಡ ಗ್ರಂಥದಲ್ಲಿ 23ನೇ ಅಧ್ಯಾಯ 24ನೆಯ ವಚನದಲ್ಲಿ ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂತನು. ನೋಡಿ, ಒಂದು ಕಡೆ ಮನುಷ್ಯನಿಗೆ ತೃಪ್ತಿ ಇಲ್ಲ, ಆದರೆ ಇನ್ನೊಂದು ಕಡೆಗೆ ಮೃಗೇಂದ್ರನಿಗೆ, ಸಿಂಹಕ್ಕೆ ನಾವು ನೋಡುತ್ತಾ ಇದ್ದೇವೆ, ತೃಪ್ತಿ ಹೊಂದಿ ಮಲಗಿಕೊಳ್ಳುತ್ತದೆ. ಅದರ ಅರ್ಥ ನೋಡಿ, ಮನುಷ್ಯನು ಇಷ್ಟು ತಾಪತ್ರಯಪಟ್ಟು ಓಡಿ ದುಡಿದು ಏನೆಲ್ಲ ಮಾಡ್ತಾನೆ, ಒಂದು ತೃಪ್ತಿ ಇಲ್ಲ. ಮನೆಗೆ ಬಂದರೆ ಸಮಾಧಾನ ಇಲ್ಲ, ಮನೆಯಲ್ಲಿರೋರಿಗೆ ನೆಮ್ಮದಿ ಇಲ್ಲ. ಮನೆ ಅಂದರೆ ಅಯ್ಯೋ ಇದು ಮನೆ ಅಲ್ಲ, ಇದು ನರಕ. ಮತ್ತೆ ಆ ನರಕಕ್ಕೆ ಹೋಗ್ಬೇಕಾ, ಮತ್ತೆ ನರಕಕ್ಕೆ ಹೋಗ್ಬೇಕಾ, ನೀನು ನರಕಕ್ಕೆ ಬರ್ತಾ ಇದೆಯಾ, ನಾನು ನರಕದಲ್ಲೇ ಇದ್ದೀನಿ ಅಂತಾಳೆ ಹೆಣ್ಗಸು. ಸ್ತ್ರೀ ಏನಂತಾರೆ, ಗಂಡಸರೇ ಹೇಳ್ತಾರೆ ಅಯ್ಯೋಯ್ಯೋ ಮತ್ತೆ ನರಕಕ್ಕೆ ಬಂದ ಅಂದರು ಅಂತ ತಿಳ್ಕೊಳ್ಳಿ. ಲೇಡೀಸ್ ಏನು ಹೇಳ್ತಾರೆ ಇಮಿಡಿಯೇಟಾಗಿ, ನೀನು ನರಕಕ್ಕೆ ಬರ್ತಾ ಇದೆಯಾ, ನಾನು ಆಲ್ರೆಡಿ ನರಕದಲ್ಲೇ ಇದ್ದೀನಿ, ನಾನೇನು ಮಾಡಲಿ ಅಂದರೆ ಕೌಂಟ್ರ್ ಕೊಡೋದು ಒಬ್ರಿಗೊಬ್ಬರು ಅಲ್ವಾ. ನಾನೇನು ಕಡಿಮೆ ಇಲ್ಲ, ನೀನು ಹಿಂಗೆ ನಾನು ಹಂಗೆ ಅನ್ನುವಂಥದ್ದು ಇರ್ತದಲ್ವಾ. ಸೊ ಈ ರೀತಿಯಾಗಿ ನಾವು ನೋಡುವಾಗ ಮನುಷ್ಯರಿಗೆ ತೃಪ್ತಿ ಇಲ್ಲ, ದೇವರು ಪ್ರಾಣಿಗಳಿಗೆ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ. ದೇವರು ವಾಕ್ಯ ಹೇಳುವುದು ಮೊದಲ ಅರಸರುಗಳ ಗ್ರಂಥ 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಆಗ ಇಸ್ರಾಯೇಲ್ಯರ ಅರಸನು ದೇಶದ ಎಲ್ಲ ಹಿರಿಯರನ್ನು ಕರೆಸಿ ಅವರಿಗೆ, ನೋಡಿದಿರಾ, ಅವನು ನಮಗೆ ಕೇಡು ಬಗೆಯುತ್ತಾನೆ, ನಿನ್ನ ಬೆಳ್ಳಿ ಬಂಗಾರವನ್ನು ಸತಿ ಸುತರನ್ನು ನನಗೆ ಕೊಡು ಎಂದು ಅವನು ಹೇಳಿ ಕಳುಹಿಸಿದ್ದಕ್ಕೆ ನಾನು ಒಪ್ಪಿದರೂ ಅವನಿಗೆ ತೃಪ್ತಿಯಾಗಲಿಲ್ಲ ಎಂದು ಹೇಳಲು. ಇದು ಘಟನೆ ಏನೇ ಇದ್ದರೂ ಕೂಡ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅವನು ನಮಗೆ ಕೇಡು ಬಗೆಯುತ್ತಾನೆ, ನಿನ್ನ ಬೆಳ್ಳಿ ಬಂಗಾರವನ್ನು ಸತಿ ಸುತರನ್ನು ನನಗೆ ಕೊಡು ಎಂದು ಅವನು ಹೇಳಿ ಕಳುಹಿಸಿದ್ದಕ್ಕೆ ನಾನು ಒಪ್ಪಿದೆ. ಏನು, ನಿನಗೇನು ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ನಿನಗೆ ಯಾರು ಬೇಕು, ಏನು ಬೇಕು, ನಾನು ಕೊಡ್ತೀನಿ ಅಂದರು. ಇಲ್ಲ ನನಗೆ ಅದರಲ್ಲೆಲ್ಲ ತೃಪ್ತಿ ಇಲ್ಲ. ನೋಡಿ, ಇವತ್ತಿನ ಕಾಲದಲ್ಲಿ ಕೆಲವರಿಗೆ ದೊಡ್ಡ ಬಂಗಲೆ ಇದೆ, ಮನೆ ಇದೆ, ತೃಪ್ತಿ ಇಲ್ಲ. ಊಟ ಇದೆ, ತೃಪ್ತಿ ಇಲ್ಲ. ಮಕ್ಕಳಿದ್ದಾರೆ, ತೃಪ್ತಿ ಇಲ್ಲ. ಹೆಂಡತಿ ಗಂಡ ಇದ್ದಾರೆ, ತೃಪ್ತಿ ಇಲ್ಲ. ಸಂಬಂಧಿಕರಿದ್ದಾರೆ, ತೃಪ್ತಿ ಇಲ್ಲ. ಆದರೆ ಕೆಲವರಿಗೆ ಏನೂ ಇಲ್ಲ, ಅವರು ನಿಶ್ಚಿಂತೆಯಾಗಿ ಮಲಗ್ತಾ ಇದ್ದಾರೆ. ನೀವು ನಿಶ್ಚಿಂತೆಯಾಗಿ ಮಲಗುತ್ತಿದ್ದೀರಾ? ನಿಮಗೆ ನಿದ್ದೆ ಬರ್ತಾ ಇದೆಯಾ? ತೃಪ್ತಿ ಇದೆಯಾ? ನಿಮ್ಮ ಜೀವನದಲ್ಲಿ ತೃಪ್ತಿ ಇದೆಯಾ? ದೇವರು ಕೊಡದ ಹೊರತು ನಮ್ಮ ಜೀವನಕ್ಕೆ ತೃಪ್ತಿ ಇಲ್ಲ. ಆರೋಗ್ಯದಲ್ಲಿ ತೃಪ್ತಿ ಇಲ್ಲ, ಕುಟುಂಬದಲ್ಲಿ ತೃಪ್ತಿ ಇಲ್ಲ, ತಿನ್ನುವುದರಲ್ಲಿ ತೃಪ್ತಿ ಇಲ್ಲ, ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ, ನಿದ್ರಿಸುವುದರಲ್ಲಿ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ್ದು ಎಷ್ಟಿದ್ದರೆ ಏನು ಪ್ರಯೋಜನ? ಏನಿದ್ರೆ ಏನು ಪ್ರಯೋಜನ? ತೃಪ್ತಿ ಇಲ್ಲದ ಜೀವನ ನಿಜವಾಗಿಯೂ ಬೇಡದ ಜೀವಿತ, ಹೌದಲ್ವಾ? ಸಹೋದರಿ ಸಹೋದರರೇ, ದೇವರ ಹತ್ರ ನಾವು ಕೇಳಿ, ಯಾವುದು ಮುಖ್ಯವೋ, ಯಾವುದು ಯಥಾರ್ಥವೋ, ಯಾವುದು ಶ್ರೇಷ್ಠವೋ ಅದನ್ನು ಮಾತ್ರ ನಾವು ನಂಬಿ ಆರಿಸಿಕೊಂಡು ನಡೆಯುವುದು ಬಹಳ 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 ಮುಖ್ಯವಾದಂಥ ಕಾರ್ಯವಾಗಿದೆ. ಅದನ್ನು ಇಲ್ಲಿ ನೋಡಿದ ತೃಪ್ತಿಯಾಗಲಿಲ್ಲ ಎಂದು ಹೇಳಿದನು. ದೇವಜನವೇ, ಪ್ರಸಂಗಿ ಗ್ರಂಥದಲ್ಲಿ 4ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಎರಡನೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ, ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು, ಇದೂ ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. ಕೆಲವ್ರನ್ನ ನೋಡಿ, ಮನೆ ಇಲ್ಲ, ಮನೆಯವರಿಲ್ಲ, ಮಕ್ಕಳಿಲ್ಲ, ಮದುವೆ ಇಲ್ಲ. ಸಾರಿ, ಈ ಮಾತು ನಾನು ಹೇಳೋಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಅಲ್ಲ. ಕೆಲವರು ಜೀವನದಲ್ಲಿ ಅದು ಏನಕ್ಕಾಗಿಯೂ ಓಡ್ತಾ ಇರ್ತಾರೆ. ಏನಕ್ಕಾಗಿ ಓಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕೆ ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಾ? ಯಾಕೆ ಅಂದರೆ, ಸುಮ್ಮನೆ ಇರೋಕ್ಕಾಗಲ್ಲ, ಕಷ್ಟಪಡಬೇಕು, ದುಡಿಬೇಕಿಲ್ಲ ಅಂತಲ್ಲ, ಬಟ್ ಏನಕ್ಕೋ ಓಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಗಮನಿಸಿರಿ, ಎರಡನೆಯವನಿಲ್ಲದೆ ಒಬ್ಬಂಟಿಗನಾಗಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ, ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ.
ನೋಡಿ, ನಾನು ಹೇಳಿಲ್ಲಪ್ಪ. ಯಾರಾದರೂ ಒಂಟಿಯಾಗಿದ್ದು ಒಂದು ವೇಳೆ ಈ ಥರ ಇದ್ದು ಕಷ್ಟಪಡ್ತಾ ಇದ್ದರೆ ಇದೇನು ಪಾಸ್ಟ್ ಹಿಂಗೆ ಅಂದ್ಬಿಟ್ರು. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ಎರಡನೆಯವನಿಲ್ಲದೆ ಅಂದರೆ ಜೊತೆಗಿಲ್ಲ, ಹೆಂಡತಿ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಯಾರೂ ಇಲ್ಲ. ಆದರೂ ಅವನ ಶ್ರಮೆಗೆ ಪಾರವಿಲ್ಲ. ಯಾರೂ ಇಲ್ಲ, ದುಡಿತಾನೇ ಇದ್ದಾರೆ. ಇವತ್ತು ಯಾರಿಗೆ ಯಾರೂ ಇಲ್ಲ. ಏನು ಪಾಸ್ಟ್ರೇ, ಮಕ್ಕಳಿಗೆ ಊಟ ಬೇಡವಾ? ಮನೆಯಲ್ಲಿ ಅವಶ್ಯಕತೆ ಖಂಡಿತ ಬೇಕು. ಆದರೆ ನಾವು ಅಂದುಕೊಂಡಷ್ಟು ಚಿಂತೆ ಮಾಡುವುದರಿಂದ ಸಂತೃಪ್ತಿ, ತೃಪ್ತಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯವನ್ನು ನೋಡ್ರಿ, ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಆಗ ಅಂದುಕೊಳ್ಳೋದು ಕೂಡ ವ್ಯರ್ಥ. ಕೇವಲ ಪ್ರಯಾಸವೇ ಸರಿ. ಕೇವಲ ಪ್ರಯಾಸ, ಕಷ್ಟಪಡ್ತಾನೇ ಪಡ್ತಾನೆ. ಇವತ್ತು ಲೋಕಕ್ಕಾಗಿ ನಾವು ಶ್ರಮೆ ಪಡ್ತಾ ಇದ್ದೀವಿ ದೇವಜನವೇ. ತೃಪ್ತಿಗಾಗಿ ಅಲ್ಲ, ಸಮಾಧಾನಕ್ಕಾಗಿ ಅಲ್ಲ, ಆರೋಗ್ಯಕ್ಕಾಗಿ ಅಲ್ಲ. ನೀವೇ ನಿಮ್ಮ ಮನಸ್ಸು ಮೇಲೆ, ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳಿ, ನಿಜವಾಗಿ ನೀವು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀರಾ? ಹೋಗಲಿ, ಅಷ್ಟು ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಂಡಿದ್ದೀರಾ? ಇಷ್ಟು ಕಷ್ಟಪಟ್ಟಿದ್ದೀರಾ, ನಿಮ್ಮ ಮಕ್ಕಳ ಆರೋಗ್ಯ ನೋಡ್ಕೊಂಡಿದ್ದೀರಾ? ನೀವು ಹೋಗಲಿ, ನೀವು ಸಮಾಧಾನ ಊಟ ತಿಂದು ಮಲಗಿದ್ದೀರಾ? ಯಾವ ಚಿಂತೆ ಇಲ್ಲದೆ ಜೀವನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದರೆ ದೇವರಿಗೆ ಸ್ತೋತ್ರ, ಮಾಡ್ತಾ ಇದ್ದರೆ ದೇವರಿಗೆ ಸ್ತೋತ್ರ. ಆದರೆ ದೇವಜನವೇ, ಮಾಡದೆ ಹೋದರೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ವಾಕ್ಯ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಿ. ಪ್ರಸಂಗಿ 6ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೇಳ್ತಾನೆ, ಮನುಷ್ಯನು ಪಡುವ ಪ್ರಯಾಸವೆಲ್ಲ ತನ್ನ ಹೊಟ್ಟೆಗಾಗಿಯೇ, ಆದರೂ ಅವನಿಗೆ ತೃಪ್ತಿ ಇಲ್ಲ. ನಿಜವಾಗಿ ಅಲ್ವಾ? ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳಿದ್ದು ಸುಮ್ಮನೆ ಅಲ್ಲ. ದೇವರ ವಾಕ್ಯ ಯಾವಾಗಲೂ ಹೇಳಿದೆ. ಇವಾಗ ಹೇಳೋ ಗಾದೆ ಮಾತೇನು? ಸಾವಿರಾರು ವರ್ಷಗಳ ಮುಂದೆ ಪ್ರಸಂಗಿ ಗ್ರಂಥ ಸುಮಾರು 3000 ವರ್ಷಗಳಿಂದ ಇವಾಗ. 2500 3000 ವರ್ಷ ಮನುಷ್ಯನು ಪಡುವ ಪ್ರಯಾಸವೆಲ್ಲ ತನ್ನ ಹೊಟ್ಟೆಗಾಗಿ. ಆದರೆ ಅವನಿಗೆ ತೃಪ್ತಿ ಇಲ್ಲ. ಇವತ್ತು ನಿಮಗೆ ತೃಪ್ತಿ ಇದೆಯಾ? ನಿಮ್ಮ ಜೀವಿತಕ್ಕೆ ತೃಪ್ತಿ ಇದೆಯಾ? ಓಕೆ ಅನ್ನಿಸ್ತಾ ಇದೆಯಾ? ಖಂಡಿತ ಒಂದು ವೇಳೆ ತೃಪ್ತಿ ಇಲ್ಲದೆ ಹೋದರೆ ನೀವು ನಾನು ದೇವರ ಹತ್ರ ಕೇಳಿಕೊಳ್ಳಬೇಕು. ದೇವರೇ, ಇದೆಲ್ಲ ನಿನ್ನ ವಾಕ್ಯ ಹೇಳ್ತಾ ಇದೆ. ಬೆಳ್ಳಿಯಿಂದಾಗಲಿ, ಬಂಗಾರದಿಂದಾಗಲಿ, ಊಟದಿಂದಾಗಲಿ, ಜನರಿಂದಾಗಲಿ, ಲೋಕದಿಂದಾಗಲಿ, ಇದ್ಯಾವುದರಿಂದಲೂ ನಿಮಗೆ ತೃಪ್ತಿ, ಸಮಾಧಾನ, ಸಂತೋಷ ಇಲ್ಲ. ಪ್ರಾಣಿ ಪಕ್ಷಿಗಳಿಗಾದರೂ ನೆಮ್ಮದಿ, ಸಂತೋಷ, ನೆಮ್ಮದಿ ಇದೆ. ಆದರೆ ನಮಗಿಲ್ಲವೇ ತೃಪ್ತಿ, ಸಮಾಧಾನ, ಶಾಂತಿ ಇಲ್ಲವೇ? ಒದ್ದಾಡ್ತಾ ಇದ್ದೀರಾ, ಪ್ರಯಾಸ ಪಡ್ತಾ ಇದ್ದೀರಾ? ದೇವಜನವೇ, ನೀವು ನಾನು ಕರ್ತನಿಗೆ ಪ್ರಾರ್ಥನೆ ಮಾಡೋಣ. ದಯಮಾಡಿ ಇದರ 2ನೇ ಭಾಗ, ಇನ್ನೂ ತುಂಬ ವಾಕ್ಯಗಳಿದೆ. 2ನೇ ಭಾಗ ನಿಮಗಿಷ್ಟ ಆದರೆ ನಾಳೆ ವಾಕ್ಯದಲ್ಲಿ ನಿಮಗೆ ನಾನು ತಿಳಿಯಪಡಿಸ್ತೇನೆ. ನಾವೀಗ ಸಮಯ ಮೀರಿರೋದ್ರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಸತ್ಯ ಸ್ವಾಮಿ, ಇವತ್ತು ನಿನ್ನ ವಾಕ್ಯ ಎಷ್ಟೊಂದು ಅರ್ಥಗರ್ಭಿತವಾಗಿ ನಾವು ಯಾವುದನ್ನೋ ನೋಡಿ ಓಡ್ತಾ ಇದ್ದೀವಿ. ಯಾಕೆ ಓಡ್ತಾ ಇದ್ದೀವಿ? ಎಲ್ಲಿಗೆ ಓಡ್ತಾ ಇದ್ದೀವಿ? ಏನು ಮಾಡ್ತಾ ಇದ್ದೀವಿ? ನಮಗೆ ಗೊತ್ತಾಗ್ತಾ ಇಲ್ಲ. ದೇವರೇ, ನಿಮ್ಮ ಜ್ಞಾನ ನಮಗೆ ಬೇಕು, ನಿಮ್ಮ ತಿಳುವಳಿಕೆ ನಮಗೆ ಬೇಕಪ್ಪ. ನಾವು ತಪ್ಪಿ ನಡಿಬಾರ್ದು, ವ್ಯರ್ಥವಾದದ್ದಕ್ಕಾಗಿ ಓಡಬಾರ್ದು, ವ್ಯರ್ಥವಾದದ್ದಕ್ಕಾಗಿ ಕರ್ತನೆ ನಾವು ಪ್ರಯಾಸ ಪಡಬಾರದು. ಕರ್ತನೆ, ಇವತ್ತು ನಾವು ಕಷ್ಟಪಡುವುದೆಲ್ಲ ವ್ಯರ್ಥ ಅಂತ ನಿನ್ನ ವಾಕ್ಯ ಹೇಳ್ತಾ ಇದೆ. ಆದರೆ ಸರಿಯಾದ ವಿಧವಾದಂಥ ಕೆಲಸ, ಪ್ರಯಾಸ, ನಿಮ್ಮ ಆಶೀರ್ವಾದದಿಂದ ಬರುವಂಥ ಪ್ರತಿ ಕೆಲಸಗಳು ಅವು ಖಂಡಿತ ಅನುಗ್ರಹವೇ ಸರಿ ಸ್ವಾಮಿ. ಇವತ್ತು ಯಾರಾದರೂ ದೇವರೇ ತೃಪ್ತಿ ಇಲ್ಲದ ಜೀವಿತವನ್ನು ಜೀವಿಸುತ್ತಿದ್ದರೆ ದಯಮಾಡಿ ಇವರಿಗೆ ತೃಪ್ತಿಯ ಜೀವಿತವನ್ನು ಅನುಗ್ರಹಿಸಿಕೊಡಪ್ಪ. ನಿನ್ನ ಕರುಣೆ, ದಯೆ, ಪ್ರೀತಿ ರಸಗಳು ಇವರನ್ನು ಆವರಿಸಿಕೊಳ್ಳಲಿ ಅಪ್ಪ. ನಿನ್ನ ಆಶೀರ್ವಾದ, ದಯೆಗಳು ಇವರ ಮೇಲೆ ನಿರಂತರವಾಗಿರಲಿ ಅಪ್ಪ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ತೋತ್ರ ಅಪ್ಪ. ಅತ್ಯದ್ಭುತನೇ, ಆಶ್ಚರ್ಯಕರನಾದ ದೇವರೇ, ಈ ಮೊರೆಯನ್ನು ಆಲಿಸಿದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ತೃಪ್ತಿ ಇಲ್ಲದ ಜೀವಿತ ನಮ್ಮದಾಗಬಾರ್ದಪ್ಪ. ಸಮಾಧಾನ, ಶಾಂತಿ, ತೃಪ್ತಿ, ಆರೋಗ್ಯ ಇವಿರಬೇಕು. ಸಾಲ ಆಗಲಿ, ಸಂಕಟ ಆಗಲಿ, ಸಮಸ್ಯೆ ಆಗಲಿ, ಸಂಬಂಧಗಳು ಕೆಟ್ಟು ಹೋಗಿರೋದಾಗಲಿ, ಅನಾರೋಗ್ಯಗಳಾಗಲಿ ನಮಗೆ ಯಾವುದೂ ಬೇಡಪ್ಪ. ನಿನ್ನ ಮುಂದೆ ನಾವು ಕರೆ ಎತ್ತಿ ಬೇಡ್ತಾ ಇದ್ದೇವೆ, ಅಂಗಲಾಚ್ತಾ ಇದ್ದೇವೆ. ನಮ್ಮನ್ನು ನೋಡು ದೇವ.
ಇವರು ಯಾರೆಲ್ಲ ಈ ವಿಡಿಯೋ ನೋಡಿದ್ದಾರೋ, ಯಾರೆಲ್ಲ ಈ ವಾಕ್ಯವನ್ನು ಕೇಳಿದ್ದಾರೋ, ಇವರೆಲ್ಲರಿಗೂ ನಿನ್ನ ಆತ್ಮನ ಅಭಿಷೇಕ ಬರಲಿ ಯೇಸುವಿನ ನಾಮದಲ್ಲೇ. ಇವರು ಕಷ್ಟಪಡೋದೆಲ್ಲ ಯಾವುದಕ್ಕೋ ವ್ಯರ್ಥವಾದದ್ದಕ್ಕಾಗಿ ಅಲ್ಲದೆ, ದೇವರೇ ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ ಅಂತ ನಿನ್ನ ವಾಕ್ಯ ಹೇಳಿದ ಹಾಗೆ ನಾವು ಕೆಟ್ಟು ಹೋಗುವುದಕ್ಕಾಗಿ ದುಡಿಯದೆ ನಿನ್ನ ದೇವರೇ ನಾಮ ಮಹತ್ವಕ್ಕಾಗಿ ದುಡಿಯುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ವಂದನೆ ಯೇಸುವೇ, ಕರ್ತನೇ ಸ್ತೋತ್ರ. ಈ ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ವಂದನೆ. ಸರ್ವಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಿಸುತ್ತಾ, ಯಾರೆಲ್ಲ ಈ ಪ್ರಾರ್ಥನೆಯನ್ನು ಮಾಡಿದ್ದಾರೋ ಅವ್ರನ್ನ ಬಿಡುಗಡೆ ಮಾಡಿ ಸಂತೃಪ್ತಿ, ಸಮಾಧಾನ, ಸಂತೋಷದ ಜೀವಿತವನ್ನು ಅನುಗ್ರಹಿಸಿಕೊಡುತ್ತೀರೆಂದು ಸರ್ವಾಶೀರ್ವಾದಕ್ಕೆ ಮೂಲನಾಗಿರುವಂಥ ಸರ್ವೇಶ್ವರನಾಗಿರುವ ಸರ್ವಶಕ್ತನಾಗಿರುವ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಕರ್ತನು ತಾನೇ ನಿಮಗೂ ನಮ್ಮೆಲ್ಲರಿಗೂ ಸಮಾಧಾನದ ಸಂತೃಪ್ತಿಯ ಜೀವಿತ ಕೊಡಲಿ, ತೃಪ್ತಿ ಇಲ್ಲದ ಜೀವಿತವನ್ನು ನಮ್ಮಿಂದ ತೆಗೆದು ಬಿಡಲಿ ಎಂಬುದಾಗಿ ಮನಸಾರೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನು ತಾನೇ ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಕರ್ತನ ಕೃಪೆಯು ನಿಮ್ಮೊಟ್ಟಿಗಿರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.